ನಮಸ್ತೆ ಎಲ್ರಿಗೂ. ನಾವಿವತ್ತು ಹೊಸ ಪಾಠವನ್ನ ನೋಡ್ಲಿಕ್ಕಿರುವಂತದ್ದು ಗಾಂಧಿ ಯುಗ ಮತ್ತು ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಹೇಗೆ ಸಿಕ್ಕಿದ್ದು, ಅದಕ್ಕೆ ಯಾರೆಲ್ಲ ಯಾವ ರೀತಿಯಲ್ಲೆಲ್ಲ ಮತ್ತೆ ಯಾವೆಲ್ಲ ಚಳವಳಿಗಳ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿ ಸಹ ನೋಡಿದ್ದೇವೆ. ಇನ್ ದ ಎಂಡ್ ಕೊನೆಯದಾಗಿ ಭಾರತ ಯಾವ ರೀತಿಯಲ್ಲಿ ವಿಭಜನೆ ಆಯಿತು, ಅದರ ಬೇಡಿಕೆಯನ್ನಿಟ್ಟವರು ಯಾರು, ಅದೆಲ್ಲದರ ಬಗ್ಗೆ ಸಹ ನೋಡಿ ಆಗಿದೆ. ಹೌದಾ? ಇವತ್ತಿನ ಕ್ಲಾಸ್ ಅಲ್ಲಿ ಹೊಸ ಪಾಠ. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಭಾರತಕ್ಕೆ ಬಂದ ನಂತರ ಏನೆಲ್ಲ ಆಯ್ತು ಭಾರತದಲ್ಲಿ, ಎದುರಾದಂತಹ ಸಮಸ್ಯೆಗಳನ್ನ ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡಿತ್ತು ಭಾರತ ಸರ್ಕಾರ ಅನ್ನುವಂಥದ್ದನ್ನ ಈ ಕ್ಲಾಸ್ ಅಲ್ಲಿ ನಾವು ನೋಡ್ಲಿಕ್ಕಿರುವಂತದ್ದು. ನೆಕ್ಸ್ಟ್ ಪಾಠ ಸ್ವಾತಂತ್ರ್ಯೋತ್ತರ ಭಾರತ. ರೈಟ್ ದ ಹೆಡ್ಡಿಂಗ್. ಸ್ವಾತಂತ್ರ್ಯೋತ್ತರ ಭಾರತ ಅನ್ನೋದಾಗಿ ಪಾಠದ ಹೆಸರು. ಸ್ವಾತಂತ್ರ್ಯದ ನಂತರ ಏನೆಲ್ಲ ಆಯ್ತು ಅಂತ ಹೇಳಿ ನಾವು ನೋಡ್ಲಿಕ್ಕಿರುವಂತದ್ದು. ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೇನೆ, 1946ಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಭಾರತಕ್ಕೆ ಒಬ್ರು ವೈಸ್ರಾಯಿಯನ್ನ ಕಳಿಸಿಕೊಟ್ರು ಅಂತೇಳಿ. ಯಾರ ವೈಸ್ರಾಯ್? ಯಾರು ಮಕ್ಳೇ? ಲಾರ್ಡ್ ಮೌಂಟ್ ಬ್ಯಾಟನ್. ಓಕೆ, ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಭಾರತಕ್ಕೆ ಬಂದಂತಹ ವೈಸ್ರಾಯ್. ಇವರು ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಮುಸ್ಲಿಂ ಲೀಗ್ ಮತ್ತು ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಯಲ್ಲಿ ಚರ್ಚೆಗಳನ್ನ ಮಾಡುವುದರ ಮೂಲಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಮೂಲಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗ್ತದೆ. ಈ ಪಾಠದಲ್ಲಿ ನಾವೇನೆಲ್ಲ ತಿಳ್ಕೊಳ್ಳಿಕ್ಕೆ ಉಂಟು ಅಂತ ಹೇಳಿದ್ರೆ, ಭಾರತದ ವಿಭಜನೆಯ ಪರಿಣಾಮ, ಭಾರತ ಎರಡು ಅಖಂಡವಾದಂತಹ ಭಾರತ ಎರಡು ಬೇರೆ ಬೇರೆ ರಾಷ್ಟ್ರಗಳಾಗಿ, ಸ್ವತಂತ್ರ ರಾಷ್ಟ್ರಗಳಾಗಿ ಉದಯ ಆಗ್ತದೆ. ಅದರ ನಂತರದ ಪರಿಣಾಮದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿದ್ರೆ, ನಿರಾಶ್ರಿತರ ಸಮಸ್ಯೆ ಬರ್ತದೆ, ಮತೀಯ ಗಲಭೆಗಳಾಗ್ತದೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಜುನಾಗಢ, ಹೈದರಾಬಾದ್, ಜಮ್ಮು ಕಾಶ್ಮೀರ, ಪಾಂಡಿಚೇರಿ, ಗೋವಾ, ಈ ಎಲ್ಲ ಒಂದು ಪ್ರದೇಶಗಳು ಯಾವ ರೀತಿಯಲ್ಲಿ ವಿಮೋಚನೆ ಆಗ್ತದೆ. ನೆಕ್ಸ್ಟ್ ಭಾಷಾವಾರು ರಾಜ್ಯಗಳ ರಚನೆ ಯಾವ ರೀತಿಯಲ್ಲಿ ಆಯ್ತು ಅನ್ನೋದಾಗಿ ಎಲ್ಲವೂ ಸಹ ನಾವು ಈ ಪಾಠದಲ್ಲಿ ಡಿಟೇಲ್ ಆಗಿ ನೋಡ್ಲಿಕ್ಕೆ ಉಂಟು. ಅಂದ್ರೆ ನಿಮಗೆ ಈ ಸಲ ಈಗ ನಿಮ್ಗೆ ಏನು ಟೆಕ್ಸ್ಟ್ ಬುಕ್ ಉಂಟು, ಅದರಲ್ಲಿ ಕೆಲವೊಂದು ಅಂಶಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಉಂಟು. ನಾನು ಅದನ್ನ ಸ್ವಲ್ಪ ಇನ್ನು ಹೆಚ್ಚು ರೀತಿಯಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡುವ, ಆಯ್ತಾ? ಅಂದ್ರೆ ಕೆಲವೆಲ್ಲ ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೇನೆ ನಾನು. ಸ್ವಾತಂತ್ರ್ಯೋತ್ತರ ಭಾರತ. ಮೌಂಟ್ ಬ್ಯಾಟನ್, ಇವರು ಭಾರತಕ್ಕೆ ವೈಸ್ರಾಯ್ ಆಗಿ ಬರುವಂತವ್ರು ಕೊನೆಯದಾಗಿ 1947 ಜೂನ್ 3ರಂದು ಜೂನ್ 3ರಂದು ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡ್ತದೆ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ನಿರ್ಮಾಣ, ಅಂದ್ರೆ ಎರಡು ಅಖಂಡವಾದಂತಹ ಭಾರತವನ್ನ ಡಿವೈಡ್ ಮಾಡುವಂತಹ ಒಂದು ನಿರ್ಧಾರವನ್ನ ಮಾಡ್ತಾರೆ. ಅದಕ್ಕೆ ಮುಸ್ಲಿಂ ಲೀಗ್ ಬೇಡಿಕೆಯನ್ನ ಇಟ್ಟಿರ್ತದೆ. ಅದು ಯಾವುದ್ರ ಪರಿಣಾಮ ಆಗಿತ್ತು ಅಂತ ಹೇಳಿದ್ರೆ, ಈಗ ಅಖಂಡವಾದಂತಹ ಭಾರತ, ಈಗ ಮುಸ್ಲಿಂ ಲೀಗ್ ಆ ಒಂದು ಬೇಡಿಕೆಯನ್ನ ಇಟ್ಟಿರ್ಬೋದು, ಆಯ್ತಾ? ಆದ್ರೆ ಆ ಮುಸ್ಲಿಂ ಲೀಗ್ ಆ ಬೇಡಿಕೆಯನ್ನ ಇಡ್ಲಿಕ್ಕೆ ಅದಕ್ಕೆ ಮೊದ್ಲಿನ ಕೆಲವೊಂದು ಸಿಚುವೇಶನ್ಸ್ ಅದಕ್ಕೆ ಕಾರಣ ಆಗಿತ್ತು. ಅದು ಯಾವುದು ಅಂತ ಹೇಳಿದ್ರೆ, ಯಾವ್ದ ಮೊದ್ಲಿನ ಸಿಚುವೇಶನ್ಸ್ ಅದಕ್ಕೆ ಕಾರಣ ಅಂತ, ಅದಕ್ಕೆ ಬ್ರಿಟಿಷರು ತಂದಂತಹ ಒಡೆದು ಆಳುವ ನೀತಿಯೇ ಕಾರಣ, ಆಯ್ತಾ? ಫಾರ್ ಎಕ್ಸಾಂಪಲ್, ನಿಮಗೆ ಭಾರತದ ವಿಭಜನೆಗೆ ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿಯ ಪರಿಣಾಮವಾಗಿ ಭಾರತವು ವಿಭಜನೆ ಆಯ್ತು ಅಂತ ಹೇಳಿ ಕ್ವಶನ್ ಬಂದ್ರೆ, ಆಯ್ತಾ, ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿಯ ಪರಿಣಾಮವಾಗಿ ಭಾರತ ವಿಭಜನೆ ಆಯ್ತು ಅಂತ ಹೇಳಿ ಕ್ವಶನ್ ಬಂದ್ರೆ, ದ ಆನ್ಸರ್ ಇಸ್ ಒಡೆದು ಆಳುವ ನೀತಿ, ಆಯ್ತಾ? ಕ್ವಶನ್ಸ್ ನ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಬಹುದು. ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿಯ ಪರಿಣಾಮವಾಗಿ ಭಾರತವು ವಿಭಜನೆ ಆಯಿತು, ಬ್ರಿಟಿಷರು ಜಾರಿಗೆ ತಂದ ಯಾವ ನೀತಿಯ ಪರಿಣಾಮವಾಗಿ ಭಾರತವು ವಿಭಜನೆ ಆಯಿತು ಅಂತ ಹೇಳಿ ಕ್ವಶನ್ ಬಂದ್ರೆ ಆನ್ಸರ್ ಬರಿಬಹುದು. ನಿಮಗೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಅದು ಒಡೆದು ಆಳುವ ನೀತಿ, ಬ್ರಿಟಿಷರು ಜಾರಿಗೆ ತಂದಂತಹ ಒಡೆದು ಆಳುವ ನೀತಿ ಅದಕ್ಕೆ ಕಾರಣ ಆಗ್ತದೆ. ಅದರ ಪರಿಣಾಮವೇ ಭಾರತ ವಿಭಜನೆ ಆಗುವಂಥದ್ದು. ಈ ರೀತಿಯಲ್ಲಿ ಭಾರತವು ವಿಭಜನೆ ಆಗ್ತದೆ, ಆಯ್ತಾ? ಎರಡು ಸ್ವತಂತ್ರ ರಾಷ್ಟ್ರಗಳ ಉದಯ ಆಗ್ತದೆ, ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ. ಪಾಕಿಸ್ತಾನದಲ್ಲಿ ವೆಸ್ಟ್ ಪಾಕಿಸ್ತಾನ ಅಂಡ್ ಈಸ್ಟ್ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು
ಪಶ್ಚಿಮ ಪಾಕಿಸ್ತಾನ ಅಂತ ಹೇಳಿ 1942ಕ್ಕೆ 2 ಸ್ವತಂತ್ರ ರಾಷ್ಟ್ರಗಳ ಉದಯ ಆಗ್ತದೆ. ಬ್ರಿಟಿಷರು ಸಂಪೂರ್ಣವಾದಂತ ಅಧಿಕಾರವನ್ನ ಬಿಟ್ಟುಕೊಟ್ಟು ಹೋಗ್ತಾರೆ. ಸೊ ಆವಾಗ ಹೊಸ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಈಸ್ ಏನು, ಆ ಒಂದು ಅಧಿಕಾರವನ್ನ ತಕೊಳ್ಳಿ. ಅಷ್ಟರ ತನಕ ಇಡೀ ಅಖಂಡವಾದಂತಹ ಭಾರತವನ್ನ ಒಬ್ರು ಆಳುವಂತದ್ದು ಅಂತ ಹೇಳಿರ್ಲಿಲ್ಲ. ಅನೇಕ ಸಂಸ್ಥಾನಗಳಿತ್ತು, ಸುಮಾರು 562 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಇತ್ತು. ಸೊ ಅಲ್ಲೇ ಬೇರೆ ಬೇರೆ ರೀತಿಯ ಆಡಳಿತ ವ್ಯವಸ್ಥೆ ಇತ್ತು. ಒಂದು ರಾಷ್ಟ್ರಕ್ಕೂ ಇನ್ನೊಂದು ರಾಜ್ಯಕ್ಕೂ ಏನು ವಿಭಿನ್ನವಾದಂತ ಆಡಳಿತ ವ್ಯವಸ್ಥೆ, ಅವರದೇ ವಂಶಾವಳಿಯಿಂದ ಬಂದಂತಹ ವಿವಿಧ ರೀತಿಯ ಆಡಳಿತ ವ್ಯವಸ್ಥೆ ಎಲ್ಲವೂ ಸಹ ಇತ್ತು. ದಾಳಿ ಪ್ರತಿದಾಳಿ ಅದೆಲ್ಲವೂ ಸಹ ಇತ್ತು, ಆಕ್ರಮಣ ಅಂತ ಹೇಳಿ. ಸ್ವಾತಂತ್ರ್ಯದ ನಂತರ ಆ ರೀತಿಯಲ್ಲಿಲ್ಲ. ಪ್ರಜಾಪ್ರಭುತ್ವ ಸರ್ಕಾರವನ್ನ ಜಾರಿಗೆ ತಂದಿದ್ದಾರೆ, ಹೌದಾ. ಸೊ ಏನು ಸ್ವತಂತ್ರ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ಬೇಕು. ಸೊ ಭಾರತ ಸರ್ಕಾರಕ್ಕೆ ಒಂದು ಹೊಸ ಸವಾಲು, ಆಯ್ತಾ. ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ರ ಜೊತೆಗೆ ಭಾರತವನ್ನ ಆಡಳಿತ ಮಾಡುವಂತಹ ಒಂದು ಹೊಸ ಸವಾಲು ಭಾರತ ಸರ್ಕಾರಕ್ಕೆ ಇರ್ತದೆ. ಸೊ ಅದ್ರಲ್ಲಿ ಅನೇಕ ಸಮಸ್ಯೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗುವ. ಸೊ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ ಅಂತ ಹೇಳಿ, ದೇಶ ವಿಭಜನೆ ಆಗ್ತದೆ. ಸೊ 1947ಕ್ಕೆ ಅನೇಕ ಬಲಿದಾನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯವನ್ನ ಎಲ್ರು ಸಹ ವಿಜೃಂಭಣೆಯಾಗಿ ಆಚರಿಸ್ತಾರೆ, ಆಯ್ತಾ. ಅನೇಕ ಜನರ ಬಲಿದಾನವೂ ಸಹ ಇದೆ ಅದಕ್ಕೆ, ಹೌದಾ. ನಾವು ನೋಡಿದ್ದೇವೆ ಎಷ್ಟೆಲ್ಲ ಜನರು ಹುತಾತ್ಮರಾದ್ರು, ಎಷ್ಟೆಲ್ಲ ಜನರು ಏನು ಜೈಲು ಸೇರಿದ್ರು, ಸೆರೆವಾಸ ಅನುಭವಿಸಿದ್ರು, ಬ್ರಿಟಿಷರು ಕೊಡುವಂತಹ ಚಿತ್ರ ಹಿಂಸೆಯನ್ನ ಅನುಭವಿಸಿದ್ರು ಅಂತ ಹೇಳಿ ಎಲ್ಲವೂ ಸಹ ನಾವು ನೋಡಿದ್ದೇವೆ, ಹೌದಾ. ಸೊ ಈ ಸವಾಲು ಹೊಸ ಸರ್ಕಾರಕ್ಕೆ ಬಹಳ ಏನು ಎದುರಿಸ್ಬೇಕಾಗಿ ಬಂತು ಈ ಸವಾಲನ್ನು. ಸೊ ಅದರಲ್ಲಿ ಒಂದೊಂದೇ ಸಮಸ್ಯೆಯನ್ನ ನೋಡ್ತಾ ಹೋಗುವ. ಸ್ವತಂತ್ರೋತ್ತರ ಭಾರತದಲ್ಲಿ ದೇಶದ ವಿಭಜನೆ ಆಗುದ್ರ ಜೊತೆಗೆ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಬಂತು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ದೇಶ ವಿಭಜನೆಯಿಂದ ಹೊಸದಾಗಿ ಸೃಷ್ಟಿಯಾದಂಥದ್ದೇ ಮತೀಯ ಗಲಭೆ ಅನ್ನುವಂಥದ್ದು ಸೃಷ್ಟಿಯಾಗ್ತದೆ, ಆಯ್ತಾ. ನೀವು ಅದನ್ನ ಬರಿಬಹುದು, ಮತೀಯ ಗಲಭೆಯನ್ನ ಬರಿಬಹುದು. ಮತೀಯ ಗಲಭೆ ಅಂದ್ರೆ ಅಲ್ಲಿ ಏನು ದೇಶ ವಿಭಜನೆ ಆಗ್ತದೆ, ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡ್ತಾರೆ ಅಂತ ಹೇಳಿ ಘೋಷಣೆ ಆದ್ರೂ ಸಹ ಆ ಟೈಮಲ್ಲಿ ಕೋಮು ಗಲಭೆಗಳು ವಿಪರೀತ ಆಗ್ತದೆ. ಮತೀಯ ಗಲಭೆ ಅಂತ ಹೇಳಿದ್ರೆ ಒಂದು ಮತ ಮತ್ತು ಇನ್ನೊಂದು ಮತದ ನಡುವೆ ಗಲಭೆಗಳಾಗುವಂಥದ್ದು, ಗಲಾಟೆಗಳಾಗುವಂಥದ್ದು. ಇದ್ರಲ್ಲಿ ಅನೇಕ ಜನರು ಸಾವನ್ನಪ್ತಾರೆ, ಆಯ್ತಾ. ಸೊ ಅನೇಕ ಜನರು ಸಾವನ್ನು ಅಪ್ಪಬೇಕಾದಂತಹ ಪರಿಸ್ಥಿತಿ ಸಹ ಬರ್ತದೆ. ಇಲ್ಲಿ 2 ಹೊಸ ರಾಷ್ಟ್ರಗಳಿಗೆ ಮಿಲಿಯನ್ ಗಟ್ಟಲೆ ಜನರು ಹೊಸ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ, ಹೊಸ ಭರವಸೆಯೊಂದಿಗೆ ಅವರಿಗೆ ಆಯ್ಕೆ ಮಾಡ್ಲಿಕ್ಕೆ ಸ್ವಾತಂತ್ರ್ಯವನ್ನು ಸಹ ಕೊಡ್ತಾರೆ. ಅವರ ಸ್ವ ಇಚ್ಛೆ, ಯಾರು ಯಾವ ದೇಶಕ್ಕೆ ಸಹ ಬೇಕಿದ್ರು ಹೋಗುವಂತಹ ಒಂದು ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತಹ ನಿರಾಶ್ರಿತರಿಗೆ ಊಟ ಮತ್ತು ಅವರಿಗೆ ಬೇಕಾದಂತಹ ಫಂಡಮೆಂಟಲ್ ಮೂಲಭೂತವಾದಂತಹ ಅಗತ್ಯಗಳೇನುಂಟು ಅದನ್ನ ಪೂರೈಸುವುದು ಒಂದು ದೊಡ್ಡ ಸವಾಲಾಗಿ ಬರ್ತದೆ, ಅರ್ಥ ಆಯ್ತಾ. ಸೊ ಇಲ್ಲಿ 2ನೇ ಸಮಸ್ಯೆ ಮತೀಯ ಗಲಭೆಯ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆಯನ್ನು ನೀವೇನು ಬರಿಬಹುದು, ನಿರಾಶ್ರಿತರ ಸಮಸ್ಯೆಯನ್ನ ಬರಿಬಹುದು, ಹೌದಾ. 2ನೇ ಸಮಸ್ಯೆ ಅದು ಇದರಲ್ಲೇ ಬಂತು, ಮೊದ್ಲಿಂದ್ರಲ್ಲೇ 2 ಬಂತು, ಮತೀಯ ಗಲಭೆಯ ಜೊತೆಗೆ ನಿರಾಶ್ರಿತರ ಸಮಸ್ಯೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈಗಿನ ಪಾಕಿಸ್ತಾನ ಪ್ರದೇಶದಲ್ಲಿ ಇದ್ದಂತಹ ಭಾರತಕ್ಕೆ ಸೇರ್ಬೇಕು ಅಂತ ಹೇಳಿ ಇಚ್ಛಿಸಲ್ಪಟ್ಟಂತಹ ಭಾರತೀಯರು ಭಾರತಕ್ಕೆ ವಲಸೆ ಬರ್ತಾರಲ್ಲ. ಸೊ ಅಂತಹ ಸಂದರ್ಭ ಅವರಿಗೆ ನೆಲೆ ಇಲ್ಲದಾಗೆ ಆಯ್ತು. ನೆಲೆ ಇಲ್ಲ, ಅವರಿಗೆ ಬೇಕಾದಂತಹ ಫಂಡಮೆಂಟಲ್ ಅಗತ್ಯಗಳನ್ನ ನೆಸೆಸರಿಯನ್ನ ಅವರಿಗೆ ಪೂರೈಸಬೇಕು. ಸೊ ಇದೊಂದು ದೊಡ್ಡ ಸವಾಲಾಗಿತ್ತು. ಪಾಕಿಸ್ತಾನಕ್ಕೆ ಭಾರತದಿಂದ ಹೋದವರಿಗಿಂತ ಪಾಕಿಸ್ತಾನ ಪ್ರದೇಶದಿಂದ ಭಾರತಕ್ಕೆ ಬಂದವರ ಸಂಖ್ಯೆ ಹೆಚ್ಚಿತ್ತು, ಆಯ್ತಾ. ಭಾರತದಿಂದ ಪಾಕಿಸ್ತಾನ ಪ್ರದೇಶಕ್ಕೆ ಹೋದವರ ಸಂಖ್ಯೆ ಕಡಿಮೆ ಇತ್ತು. ಪಾಕಿಸ್ತಾನ ಪ್ರದೇಶದಲ್ಲಿ ಮೂಲತಃ ಇದ್ದಂತಹ ಜನರು ಭಾರತಕ್ಕೆ ಬಂದ್ರಲ್ಲ, ಅವರ ಸಂಖ್ಯೆ ತುಂಬಾ ಯಥೇಚ್ಛವಾಗಿತ್ತು. ಸೊ ಅದು ಅಲ್ಲಿ ಮಾತ್ರ ಅಲ್ಲ, ಈಗಿನ ಬಾಂಗ್ಲಾದೇಶ ಪ್ರದೇಶ ಇದೆಯಲ್ಲ, ಅಲ್ಲಿ ಸಹ ಅದೇ ಸಮಸ್ಯೆ ಉದ್ಭವ ಆಗ್ತದೆ. ನೆಕ್ಸ್ಟ್ ನಿಮಗೆ ಡಿಟೇಲ್ ಆಗಿ ಅದರ ಬಗ್ಗೆ ಕಲೀಲಿಕ್ಕುಂಟು, ನಿರಾಶ್ರಿತರ ಸಮಸ್ಯೆ ಅಂತಲೇ ಈ ಪಾಠದಲ್ಲಿ ಟಾಪಿಕ್ ಉಂಟು, ಆವಾಗ ಗೊತ್ತಾಗ್ತದೆ. ನೀವು ಇವಾಗ ಅಷ್ಟೇ ಬರೆದ್ರೆ ಸಾಕು, ನಿರಾಶ್ರಿತರ ಸಮಸ್ಯೆ ಅಂತ ಹೇಳಿ, ಆಯ್ತಾ. ನಿಮಗೆ ಇಲ್ಲಿ ಗೊತ್ತಾಗ್ತದೆ ಈ ಚಿತ್ರದಲ್ಲಿ ಹೇಗೆಲ್ಲ ಆಯ್ತು ಅಂತ ಹೇಳಿ, ಹೌದಾ. ಒಂದು ರೀತಿಯ ಚಿತ್ರಣ ನಮಗೆ ಅದರಲ್ಲಿ ಸಿಗ್ತದೆ. ನೆಕ್ಸ್ಟ್ ನಿರಾಶ್ರಿತರ ಸಮಸ್ಯೆ ಬರೀರಿ.
ವಸತಿ ಪೂರೈಸಬೇಕು. ಯಾವೆಲ್ಲ ಜವಾಬ್ದಾರಿಗಳು ಬಂತು ಸರ್ಕಾರಕ್ಕೆ ನಿರಾಶ್ರಿತರ ಸಮಸ್ಯೆಯನ್ನು ಪೂರೈಸಲಿಕ್ಕೆ? ಸರ್ಕಾರದ ಮೇಲೆ ಬಂದಂತಹ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರಿಗೆ ವಸತಿ ಪೂರೈಸಬೇಕು, ಅವರಿಗೆ ಉದ್ಯೋಗ ಕೊಡ್ಬೇಕು, ಅವರಿಗೆ ಭೂಮಿ ಕೊಡ್ಬೇಕು, ಶಿಕ್ಷಣ ಒದಗಿಸ್ಬೇಕು, ಆರೋಗ್ಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು, ಸಾಮಾಜಿಕ ವಾತಾವರಣವನ್ನು ನಿರ್ಮಿಸಬೇಕು. ಅವರಿಗೊಂದು ಅದು ಇದೆಲ್ಲವೂ ಸಹ ಸರ್ಕಾರದ ಮೇಲಿದ್ದಂತಹ ಒಂದು ರೀತಿಯ ಜವಾಬ್ದಾರಿ ಆಗಿತ್ತು. ನೆಕ್ಸ್ಟ್ ಎರಡನೇದಾಗಿ ನಾವು ನೋಡುದಿದ್ರೆ ದೇಶೀಯ ಸಂಸ್ಥೆಗಳ ವಿಲೀನೀಕರಣ. ಅಂದ್ರೆ ನೀವು ಬರಿಬೇಕಾದದ್ದು 3ನೇ ಪಾಯಿಂಟ್, ಕರೆಕ್ಟಾ? 3ನೇ ಪಾಯಿಂಟ್ ಅಲ್ಲಿ ನೀವೇನ್ ಬರಿಬೇಕು ಅಂತ ಹೇಳಿದ್ರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಏನಿದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂತ ಹೇಳಿದ್ರೆ ನಿಮ್ಗೆ ಈ ಚಿತ್ರದಲ್ಲಿ ಕಾಣ್ತದೆ. ಅದು 1942ರಿಂದ 1953 ತನಕ ಹೇಗೆಲ್ಲ ಹಂಚಿಕೆ ಆಗಿತ್ತು ಅಂತ ಹೇಳಿ ನಿಮಗೆ ಒಂದು ಚಿತ್ರದಲ್ಲಿ ಐಡಿಯಾ ಸಿಗ್ತದೆ. ಸೊ ಅದ್ರಲ್ಲಿ ನಿಮ್ಗೆ ಈಗಿನ ರಾಜ್ಯಗಳದ್ದು ಕಲ್ಪನೆಯಲ್ಲಿ ಏನಾದ್ರು ಸಿಗ್ತದ ಅಂತ ಹೇಳಿದ್ರೆ ಇಲ್ಲ. ಹೌದಾ? ಕರ್ನಾಟಕ ನೋಡಿ ಯಾವ ರೀತಿಯಲ್ಲಿ ಉಂಟು ನೋಡಿ, ಕರೆಕ್ಟಾ? ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ನಿರ್ಮಾಣ ಆಗಿದೆ, ಹಂಚಿಕೆಯಾಗಿ ಹೋಗಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಸೊ ಸುಮಾರು 562 ದೇಶೀಯ ಸಂಸ್ಥಾನ, ಅದನ್ನ ಕೇಳ್ಬೋದು ಮಕ್ಳೇ. ಅಲ್ಲಿ ದೇಶೀಯ ಸಂಸ್ಥಾನಗಳಂತ ಹೇಳಿ ಬರ್ದ್ರಲ್ಲ, ದೇಶೀಯ ಸಂಸ್ಥೆ ವಿಲೀನೀಕರಣ ಅಲ್ಲಿ ಎದುರು ಬರೀರಿ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸುಮಾರು 562 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಇದ್ದವು ಅಂತೇಳಿ. 562 ದೇಶೀಯ ಸಂಸ್ಥಾನ ಹಾಗೆ ಬರೆದ್ರು ಸಾಕು, ನಿಮಗೆ ಗೊತ್ತಾಗ್ತದಲ್ಲ. ಸ್ವಾತಂತ್ರ್ಯದ ಆ ಟೈಮಲ್ಲಿ 1947ಗೆ ಆಗುವಾಗ ಏನು 562 ದೇಶೀಯ ಸಂಸ್ಥಾನಗಳು. ದೇಶೀಯ ಸಂಸ್ಥಾನಗಳು ಅಂತ ಹೇಳಿದ್ರೆ ಅದೇ ನಮ್ಮ ದೇಶದಲ್ಲಿ ಆಳ್ತಾ ಇದ್ದಂತಹ ಸಂಸ್ಥಾನಗಳು. ಏನು ನಾವು ರಾಜರ ಇದನ್ನ ಹೇಳ್ತೇವಲ್ಲ, ಸೊ ಆ ರೀತಿಯ ಚಿಕ್ಕ 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 ಸಾಮ್ರಾಜ್ಯಗಳು. ಈಗ ನಾವಿಲ್ಲೇ ಮೈಸೂರು ಅಂತೆಲ್ಲ ಹೇಳ್ತೇವಲ್ಲ, ಸೊ ಆ ರೀತಿಯಲ್ಲಿ ವಿಜಯನಗರ, ಮೈಸೂರು, ಸೊ ಆ ರೀತಿಯಲ್ಲಿ ನಾವು 8th ಇಂದ ಓದಿಕೊಂಡು ಬಂದಿದ್ದೇವೆ ಇಲ್ಲಿ ತನಕ. ಸೊ ಎಷ್ಟೆಲ್ಲ ಸಂಸ್ಥಾನಗಳಿತ್ತು, ಸಾಧಾರಣ ಭಾರತದ ಎಲ್ಲಾ ಸಂಸ್ಥಾನಗಳ ಬಗ್ಗೆ ನಾವು ತಿಳ್ಕೊಂಡಿರ್ತೇವೆ. ಅಟ್ಲೀಸ್ಟ್ ಒಂದು ಹೆಸರಾದ್ರೂ ಅಲ್ಲಿ ಬಂದಿರ್ತದೆ ಎಲ್ಲಿಯೋ ಒಂದು ಕಡೆ. ಆದ್ರೂ ಸಾಮಂತರ ರಾಜರುಗಳಾಗಿ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ರಾಜ್ಯಗಳಾಗಿರ್ಬೋದು. ಸೊ ಹೀಗೆ ನಾವು ನೋಡಿದ್ದೇವೆ. ಸೊ ಈ 562 ದೇಶೀಯ ಸಂಸ್ಥಾನಗಳೇನುಂಟು ಅದನ್ನ ವಿಲೀನೀಕರಣ ಮಾಡ್ಬೇಕು, ಅದನ್ನ ಭಾರತದ ಒಕ್ಕೂಟದ ಜೊತೆ ಸೇರಿಸ್ಬೇಕು. ಅದಕ್ಕೆ ಅಲ್ಲಿಯ ಸಂಸ್ಥಾನದ ಯಾರು ರಾಜರು ಅಥವಾ ನವಾಬರು, ನಿಜಾಮರು ಅಂತ ಹೇಳಿ ಕರೆಸಿಕೊಳ್ಳುವಂತವರಿದ್ದಾರಲ್ಲ, ಅವ್ರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ಬೇಕು. ಅದು ಬಹಳ ದೊಡ್ಡ ಸವಾಲಾಗಿರ್ತದೆ. ಅಂದ್ರೆ ಕೆಲವರು ಅದಕ್ಕೆ ಒಪ್ಲಿಲ್ಲ, ಆಯ್ತಾ? ಸೊ ಅದರಿಂದ ಒತ್ತಾಯ ಪೂರ್ವಕವಾಗಿ ಒಪ್ಪಿಸ್ಬೇಕಾಯ್ತು. ಅಂದ್ರೆ ಎಲ್ಲಾ ಸಂಸ್ಥಾನಗಳಿಗೆ ಸಹ ಕರೆಯನ್ನ ಕೊಡ್ತಾರೆ. ಏನು, ನಿಮಗೆ ಪಾಕಿಸ್ತಾನ ಬೇಕಿದ್ರೆ ಪಾಕಿಸ್ತಾನ ಸೇರ್ಬೋದು, ಭಾರತಕ್ಕೆ ಸೇರಿದ್ರೆ ಭಾರತಕ್ಕೆ ಸೇರಿ ಬಿಡ್ಬೋದು ಅಂತ ಹೇಳಿ. ಸೊ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತದೆ. ಫಾರ್ ಎಕ್ಸಾಂಪಲ್, ಉತ್ತರದಲ್ಲಿ ಕಾಶ್ಮೀರ, ಜುನಾಗಢ ಮತ್ತು ದಕ್ಷಿಣದಲ್ಲಿ ಹೈದರಾಬಾದ್ ಸಂಸ್ಥಾನಗಳು ಅಷ್ಟು ಈಸಿಯಾಗಿ ಒಪ್ಪಿಕೊಳ್ಳುವುದಿಲ್ಲ, ಆಯ್ತಾ? ಅದೇ ನಾನು ಅದು ಬರ್ತದೆ ಡಿಟೇಲ್ ಆಗಿ ನಿಮಗೆ ಯಾವ ಯಾವ ಸಂಸ್ಥಾನಗಳಲ್ಲಿ ಏನೇನು ಸಮಸ್ಯೆಗಳು ಉದ್ಭವ ಆಯ್ತು, ಸೊ ಅದನ್ನ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಅದರಲ್ಲಿ ಈ ದೇಶೀಯ ಸಂಸ್ಥಾನ ವಿಲೀನೀಕರಣದಲ್ಲಿ ಉದ್ಭವವಾದ ಒಂದು ಸಮಸ್ಯೆಯನ್ನು ನಾವು ಇವಾಗ್ಲೂ ಅನುಭವಿಸ್ತಾ ಇದ್ದೇವೆ. ಯಾವುದಕ್ಕೆ ಸಂಬಂಧಿಸಿ ನಾನು ಹೇಳಿದ್ದು ಅಂತ ಗೊತ್ತಾಯ್ತಾ ನಿಮಗೆ? ಯಾವ ಪ್ರದೇಶಕ್ಕೆ ಸಂಬಂಧಿಸಿ ಅಂತ? ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಉದ್ಭವವಾದಂತಹ ಒಂದು ಸಮಸ್ಯೆ ಏನುಂಟು ಅದನ್ನು ಭಾರತ ದೇಶ ಇವಾಗ್ಲೂ ಸಹ ಎದುರಿಸ್ತಾ ಉಂಟು. ಒಂದು ರೀತಿಯಲ್ಲಿ 1-2 ವರ್ಷದ ಹಿಂದದಕ್ಕೊಂದು ರೀತಿಯಲ್ಲಿ ಒಂದು ಅಂತ್ಯ ಕಂಡಿತ್ತು ಅಂತ ಹೇಳಿ ಹೇಳ್ಬೋದು ನಾವು. ಆದ್ರೂ ಸಹ ಅಲ್ಲಿ ಆ ಪ್ರದೇಶದಲ್ಲಿ ಇವಾಗ್ಲೂ ಸಹ ನಮ್ಮ ಯೋಧರು ಹೋರಾಡ್ತಾ ಇದ್ದಾರೆ. ಯಾವ ಪ್ರದೇಶದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ? ಯಾವ ಪ್ರದೇಶದ ಬಗ್ಗೆ ಮಕ್ಳೇ? ಯಾರಿಗಾದ್ರೂ ಅಂದಾಜಾಗ್ಲಿಲ್ಲ ಇಷ್ಟು ಹೇಳುವಾಗ್ಲು? ಎನಿವನ್? ಎಸ್, ಜಮ್ಮು ಕಾಶ್ಮೀರ. ವೆರಿ ಗುಡ್. ಆಯ್ತಾ? ಅಲ್ಲಿ ಈ ಟೈಮಲ್ಲಿ ಅದು ಉದ್ಭವವಾದ ಸಮಸ್ಯೆ, ಆಯ್ತಾ? ಇವಾಗ್ಲೂ ನಾವು ಅದನ್ನ ಎದುರಿಸ್ತಿದ್ದೇವೆ. ಇವಾಗ್ಲೂ ಈ ವಾರದಲ್ಲೂ ಸಹ ನಾವು ಅಲ್ಲಿ ಆ ಪ್ರದೇಶದಲ್ಲಿ ನಮ್ಮ ಯೋಧರು ಭಾರತಕ್ಕೋಸ್ಕರ ಪ್ರಾಣ ತ್ಯಾಗವನ್ನ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ, ಹೌದಾ? ಸೊ ಇದನ್ನ ಸರಿಯಾಗಿ ನಿಭಾಯಿಸಿದಂತಹ ವ್ಯಕ್ತಿ ಯಾವ ವ್ಯಕ್ತಿಗೆ ಸಲ್ತದೆ ಅಂತ ಹೇಳಿ ನೀವು ನೋಡಿ ಕೇಳಿರ್ಬೋದು ಇದ್ರ ಬಗ್ಗೆ. ಈ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಸಂದರ್ಭದಲ್ಲಿ ಅದನ್ನ ಯಶಸ್ಸಾಗಿ ಕರ್ಕೊಂಡು ಹೋದಂತಹ ಒಬ್ಬ ವ್ಯಕ್ತಿಗೆ ಇದ್ರ ಕೀರ್ತಿ ಸಲ್ತದೆ. ಯಾರಿಗೆ ಮಕ್ಳೇ?
ಸರ್ದಾರ್ ವಲ್ಲಭಾಯಿ ಪಟೇಲ್. ವೆರಿ ಗುಡ್. ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆಸಲ್ಪಡುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಸಲ್ತದೆ ಇದರ ಒಂದು ಹೆಗ್ಗಳಿಕೆ ಎಲ್ಲವೂ ಸಹ. ಆಯ್ತಾ, ಯಶಸ್ಸು ಎಲ್ಲವೂ ಸಹ ಬಹಳಷ್ಟು ಕಷ್ಟಪಟ್ಟದನ್ನ ಯಶಸ್ವಿಯಾಗಿ ನೆರವೇರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಈ ಮೂಲಕ ದೇಶದ ಆಂತರಿಕ ಸುಭದ್ರತೆಯನ್ನ ಕಾಪಾಡಲಾಯಿತು. ಸೊ ಇದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ಹೊಸ ಪ್ರಕ್ರಿಯೆಗೆ ಸಹ ಒಂದು ಚಾಲನೆಯನ್ನ ನೀಡಲಾಯಿತು. ಸೊ ಅಲ್ಲಿಯ ತನಕ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಇರ್ಲಿಲ್ಲ ಭಾರತೀಯರಲ್ಲಿ, ಅಂದ್ರೆ ಚಿಕ್ಕ ಚಿಕ್ಕ ರಾಜ್ಯಗಳಿದ್ದದಲ್ವಾ. ಸೊ ಆದ್ರಿಂದ ಇಡೀ ಭಾರತ ದೇಶಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದನ್ನ ಈ ರೀತಿಯ ವಿಲೀನೀಕರಣದಿಂದ ತರಲಿಕ್ಕೆ ಸಾಧ್ಯ ಆಯಿತು. ಇದು ನೀವು ಬರೆದಂತ ಮೂರನೆಯ ಒಂದು ಸಮಸ್ಯೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡುದಿದ್ರೆ, ಸೊ ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಸಲ್ಲುವಂಥದ್ದು. ಸೊ ಇದು 3 ಸಮಸ್ಯೆಗಳು, ಹೈದರಾಬಾದ್ ಸಹ ಬರ್ತದೆ ಅದರಲ್ಲಿ. ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಹೋಗುದಿದ್ರೆ ಯಾವ ಸಮಸ್ಯೆಯನ್ನ ನೋಡ್ಬೋದು ಅಂತ ಹೇಳಿದ್ರೆ ಆರ್ಥಿಕತೆಗೆ ಸಂಬಂಧಿಸಿ. ಆಯ್ತಾ, ಆರ್ಥಿಕತೆಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹಾಗೆ ಬರೆದ್ರು ಸಾಕು, ತೊಂದ್ರೆ ಇಲ್ಲ. ಆರ್ಥಿಕ ಬಿಕ್ಕಟ್ಟು ಅಂತ ಹೇಳಿ ಸಹ ಬರಿಬಹುದು. ಸೊ ಈ ರೀತಿಯಲ್ಲಿ ಭಾರತದ ವಿಭಜನೆಯ ನಂತರ ಏನಾಯ್ತು ಅಂತ ಹೇಳಿದ್ರೆ, ಸೊ ಆರ್ಥಿಕವಾಗಿ ಗಂಭೀರ ಪರಿಣಾಮ ಉಂಟಾಯಿತು. ಕೃಷಿ, ಕೈಗಾರಿಕಾ, ವಾಣಿಜ್ಯ ವಲಯಗಳೇನಿದೆ, ಸೊ ಅದನ್ನ ವಾಪಸ್ ಒಂಥರ ರೀಸ್ಟಾರ್ಟ್ ರೀತಿಯಲ್ಲಿ ಅಥವಾ ಅದನ್ನ ಪರಿಶೀಲಿಸಿ ಅವುಗಳಲ್ಲಿರುವಂತಹ ಏನು ಸಮಸ್ಯೆಗಳಿದೆ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಸಮಸ್ಯೆ ಭಾರತ ಸರ್ಕಾರಕ್ಕೆ ಬರ್ತದೆ. ಸೊ ಈ ಕ್ಷೇತ್ರಗಳ ಮೇಲೆ ಅವಲಂಬಿತವಾಗಿದ್ದ ಸಮುದಾಯಗಳಿಗೆ ಹೊಸ ನೀತಿಯನ್ನು ಜಾರಿಗೊಳಿಸುವ ಮೂಲಕ ಭರವಸೆಯನ್ನ ಸೃಷ್ಟಿಸಬೇಕಾಗ್ತದೆ. ಅಂದ್ರೆ ಈಗ ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ವಾಣಿಜ್ಯ ಕ್ಷೇತ್ರ ಇರ್ಬೋದು. ಸೊ ಈ ಕ್ಷೇತ್ರಗಳಲ್ಲಿ ಹೊಸ ಒಂದು ಭರವಸೆಯನ್ನು ಸೃಷ್ಟಿ ಮಾಡೋದು ಅನಿವಾರ್ಯ ಆಗ್ತದೆ. ಸೊ ಏಕೆಂದರೆ ವಸಾಹತುಶಾಹಿ ಶಕ್ತಿಯು ಸುಮಾರು 2.5 ಶತಮಾನಗಳ ಅವಧಿಯಲ್ಲಿ ಭಾರತದ ಸಂಪನ್ಮೂಲವನ್ನ ನಿರಂತರವಾಗಿ ಶೋಷಣೆಗೆ ಒಳಪಡಿಸಿತು. ವಸಾಹತುಶಾಹಿ ಅಂತ ಹೇಳಿದ್ರೆ ಭಾರತಕ್ಕೆ ಬಂದಂತಹ ಬ್ರಿಟಿಷರ್ ಇರ್ಬೋದು, ಪೋರ್ಚುಗೀಸರ್ ಇರ್ಬೋದು, ಫ್ರೆಂಚರ್ ಇರ್ಬೋದು. ಸೊ ಇವರೆಲ್ಲರೂ ಸಹ ಏನ್ ಮಾಡಿದ್ರು, ಭಾರತದ ಸಂಪತ್ತಿನ ಮೇಲೆ ಶೋಷಣೆ ಮಾಡಿದ್ರಿಂದ ಭಾರತದ ಸಂಪತ್ತನ್ನ ದೋಚಿಕೊಂಡೇ ಹೋದ್ರು. ಹೌದಾ. ಸೊ ಆ ಒಂದು ಇದ್ರಲ್ಲಿ ಭಾರತದ ಸಂಪತ್ತು ಬರಿದಾಗಿತ್ತು. ಹೌದಾ. ಸೊ ಆದ್ರಿಂದ ಅದು ನಮಗೆ ಎಲ್ಲಿ ಸ್ಪಷ್ಟ ಆಗ್ತದೆ, ಈ ಒಂದು ಭಾರತದ ಸಂಪತ್ತು ಇಂಡೈರೆಕ್ಟ್ ಆಗಿ ಇಂಗ್ಲೆಂಡಿಗೆ ಅಥವಾ ಯುರೋಪ್ನ ದೇಶಗಳಿಗೆ ಹೋಗ್ತಾ ಉಂಟಾ. ಒಂದ್ ನಿಮಿಷ ಮಕ್ಳೇ. ಆಯ್ತಾ. ಸೊ ಈ ಭಾರತದ ಸಂಪತ್ತು ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಆಗಿ ಅಂತ ಹೇಳಿ ಹೇಳ್ಬೋದು. ಸೊ ಯುರೋಪ್ ದೇಶಗಳಿಗೆ ಸಾಕ್ತಾ ಉಂಟು ಅನ್ನೋದಕ್ಕೆ ಸೊ ಒಬ್ರು ಅದ್ಭುತವಾದಂತಹ ಒಂದು ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಯಾವುದು ಮತ್ತು ಯಾರು ಆ ಸಿದ್ಧಾಂತವನ್ನ ಮಂಡಿಸಿದ್ದು? ಭಾರತದ ಸಂಪತ್ತು ಯುರೋಪ್ ದೇಶಗಳಿಗೆ ಹೋಗ್ತಾ ಉಂಟು ಅನ್ನೋದಕ್ಕೆ ಒಂದು ಸಿದ್ಧಾಂತ ಉಂಟು. ಆ ಸಿದ್ಧಾಂತವನ್ನ ಯಾರು ಮಂಡಿಸಿದ್ದು ಮತ್ತು ಅವರ ಸಿದ್ಧಾಂತ ಯಾವುದು? ಆ ಸಿದ್ಧಾಂತದ ಮೂಲಕ ದಾದಾಬಾಯಿ ನವರೋಜಿ ಅವರ ಯಾವ ಸಿದ್ಧಾಂತ? ಸೋರಿಕೆಯ ಸಿದ್ಧಾಂತ. ಓಕೆ. ಸೊ ಅದು ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಲೇ ಉಂಟು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸೋರಿಕೆಯ ಸಿದ್ಧಾಂತ ಅಂತ ಹೇಳಿ ಉಂಟು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳಿದ್ರು ಸೇಮ್, ಇನ್ನು ಅದಲ್ಲ ಅಂತ ಹೇಳಿ ಅನ್ಕೊಳ್ಬೇಡಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಸೋರಿಕೆ ಸಿದ್ಧಾಂತ ಹೇಳಿ ಸಹ ಬರಿಬಹುದು. ಆಯ್ತಾ. ಸೊ ಆ ಅಲ್ಲಿ ಗೊತ್ತಿಲ್ಲದವರಲ್ಲಿ ಮೇಲೆ ಬರ್ಕೊಳ್ಳಿ, ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಬರ್ದಾಗಿದೆ ಆಲ್ರೆಡಿ. ಹೌದಾ, ಬರ್ದಾಗಿದೆ ಆಲ್ರೆಡಿ. ಇತಿಹಾಸ ಫಸ್ಟ್ ನಾನು ಮಾಡುವಾಗ್ಲೇ ಹೇಳಿದ್ದೇನೆ, ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ. ಸೊ ಈ ಮೂಲಕ ನಮಗೆ ಗೊತ್ತಾಗ್ತದೆ ಕರೆಕ್ಟ್ ಆಗಿ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಯುರೋಪಿನತ್ತ ಸಾಕ್ತಾ ಇತ್ತು ಅನ್ನುವಂತಹ ವಿಷಯ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ಅದರಿಂದ ಭಾರತ ಚೇತರಿಸಿಕೊಂಡು ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಹೊಸ ರೀತಿಯ ಆರ್ಥಿಕ ನೀತಿಯನ್ನ ಮಾಡ್ಬೇಕಿತ್ತು. ಸೊ ಕೈಗಾರಿಕಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್, ಕೃಷಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್, ಎಲ್ಲಾ ರೀತಿಯಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡುವಂತದ್ದು ಅನಿವಾರ್ಯವಾಗಿತ್ತು. ಅಂದ್ರೆ ಅದರ ಜೊತೆಗೆ ಭಾರತೀಯರಿಗೆ ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನು ಸಹ ಒದಗಿಸಿಕೊಡ್ಬೇಕು. ಮೇಯ್ನ್ ಆಗಿ ಫುಡ್, ಕೃಷಿ ಕ್ಷೇತ್ರ ಅನಿವಾರ್ಯವಾಗಿ ಮುನ್ನಡೆಸಲೇಬೇಕಾಯಿತು. ನೀವು ಅರ್ಥಶಾಸ್ತ್ರ ಪಾಠದಲ್ಲಿ ನಿಮಗೆ ಬರ್ತದದು. ಆಯ್ತಾ. ಯಾಕೆ ಅಂತ ಹೇಳಿದ್ರೆ ಆವಾಗ ಮೇಯ್ನ್ ಆಗಿ ಆಹಾರ ಉತ್ಪಾದನೆ ಅನಿವಾರ್ಯವಾಗಿತ್ತು ಭಾರತಕ್ಕೆ.
ಅಂದ್ರೆ ಒಂದು ಕಡೆಯಿಂದ ನಿರಾಶ್ರಿತರು ಬಂದಿದ್ದಾರೆ ಭಾರತಕ್ಕೆ, ಸೊ ಅವರಿಗೆ ಆಹಾರವನ್ನ ಪೂರೈಕೆ ಮಾಡುವುದು ಅನಿವಾರ್ಯವಾಗಿ ಇದ್ದು ಬಿಡ್ತದೆ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು 4ನೇ ಸವಾಲು. 4ನೇ ಸವಾಲು ಯಾವುದು ಅಂತ ಹೇಳಿದ್ರೆ ಸರ್ಕಾರದ ರಚನೆ. ಆಯ್ತಾ, ಭಾರತಕ್ಕಿದ್ದಂತ ಒಂದು ಹೊಸ ರೀತಿಯ ಒಂದು ಸವಾಲು ಅಂತ ಹೇಳ್ಬೋದು. ಸರ್ಕಾರದ ರಚನೆಯ ಜೊತೆಗೆ ಸಂವಿಧಾನ ರಚನೆ ಮತ್ತು ಸರ್ಕಾರ ರಚನೆ, ಸೊ ಎರಡು ಸಹ. ಸಂವಿಧಾನ ರಚನೆ ಮಾಡೋದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಸರ್ಕಾರದ ರಚನೆಯೂ ಸಹ ಆಗ್ಬೇಕಾಗಿತ್ತು. ಆಯ್ತಾ, ಸೊ ಅದು ಒಂದು ರೀತಿಯ ಸವಾಲು. ಭಾರತವು ತನ್ನ ಸಂವಿಧಾನವನ್ನ ಹೊಸದಾಗಿ ರೂಪಿಸಿಕೊಳ್ಳುವ ಮತ್ತೊಂದು ಸವಾಲನ್ನ ಎದುರಿಸಬೇಕಾಗಿ ಬರುವಂತದ್ದು. ಸೊ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಕಾನೂನು ಅಡಿಯಲ್ಲಿ ಭಾರತವು ಸ್ಥಿರತೆಯನ್ನ ಕಂಡುಕೊಳ್ಬೇಕಾಗಿತ್ತು, ಮತ್ತೆ ಜನರಿಗೆ ಅದಕ್ಕೆ ಪೂರಕವಾಗಿ ಆಡಳಿತವನ್ನು ಸಹ ನೆರವೇರಿಸಬೇಕಾಗಿತ್ತು. ಹೊಸ ಒಂದು ರಾಜ್ಯವನ್ನ ಸೃಷ್ಟಿ ಮಾಡೋದು ಭಾರತ ಸರ್ಕಾರದ ಮೇಲಿದ್ದಂತ ಒಂದು ದೊಡ್ಡ ಸವಾಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ಯಾರು ಅಂತ ಹೇಳಿದ್ರೆ, ಮಹಾನಾಯಕ ಅಂತ ಹೇಳಿಯೇ ಕರೆಸಿಕೊಂಡು ಬರುವಂತಹ, ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೆಸಲ್ಪಡುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಯ್ತಾ, ಅವರು ಭಾರತ ಸಂವಿಧಾನದಲ್ಲಿ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಭಾರತಕ್ಕೆ ಸಲ್ಲಿಸ್ತಾರೆ. ಸೊ ಫೈನಲಿ ಭಾರತ ಸಂವಿಧಾನವನ್ನ ರಚನೆ ಮಾಡ್ತದೆ. ಸೊ ಅದರ ಮೂಲಕ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಸಂಸ್ಥೆಗಳು ಸಹ ಬಲವಾಗಿ ರಚನೆ ಆಗಿ ಅದರ ಮೂಲಕ ಉತ್ತಮವಾದಂತಹ ಕಾರ್ಯವನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡ್ತದೆ ಸರ್ಕಾರ ಮಾಡ್ತಾ ಹೋಗುವಂತದ್ದು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂದ್ರೆ ಫಸ್ಟ್ ಗೆ ಬರುವಂತದ್ದು ಶಾಸಕಾಂಗ ಲೆಜಿಸ್ಲೇಚರ್, ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ನೆಕ್ಸ್ಟ್ ಜುಡಿಷಿಯರಿ ನ್ಯಾಯಾಂಗ. ಫಸ್ಟ್ ಶಾಸನಗಳನ್ನ ಮಾಡುದು, ಶಾಸನಗಳನ್ನ ಮಾಡಿದ ನಂತರ ಅದನ್ನ ಏನು ಸಂಬಂಧಿಸಿದಂತಹ ಬಜೆಟ್ ಅಲ್ಲ ಅಥವಾ ಸದನಗಳೆಲ್ಲ ಮಂಡಿಸ್ಬೇಕು. ಸೊ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ ನಂತರ ಅದಕ್ಕೆ ರಾಜ್ಯಪಾಲರು ಅಥವಾ ಸ್ಟೇಟ್ ಅಲ್ಲಿ ಆದ್ರೆ ರಾಜ್ಯಪಾಲರು, ಸೆಂಟ್ರಲ್ ಅಲ್ಲಿ ಆದ್ರೆ ರಾಷ್ಟ್ರಪತಿಯವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. ಸೊ ಒಪ್ಪಿಗೆ ಸೂಚಿಸಿದ ನಂತರ ಅದು ಕಾರ್ಯಕ್ಕೆ ಬರ್ತದೆ. ಹೌದಾ, ಸೊ ಅಲ್ಲಿ ಕಾರ್ಯಾಂಗ ಕಾರ್ಯವನ್ನು ನಿರ್ವಹಿಸ್ತದೆ. ಅದರಲ್ಲಿ ಎರಡು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಏನೇ ಸಮಸ್ಯೆಗಳು ಬಂದ್ರು ಅದಕ್ಕೆ ತೀರ್ಮಾನವನ್ನ ಮಾಡುವಂತದ್ದು ನ್ಯಾಯಾಂಗದ ಕೆಲಸ ಆಗಿರ್ತದೆ. ಸೊ ಈ ರೀತಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇಡೀ ಸರ್ಕಾರದ 3 ಅಂಗಗಳಿದ್ದ ಹಾಗೆ, ಬಾಡಿಯ ಒಂದು ಅಂಗಗಳಿದ್ದ ಹಾಗೆ. ಬಾಡಿ ಅಂತ ಹೇಳಿ ನಾವು ಸರ್ಕಾರ ಇದ್ರೆ ಅದರ ಪಾರ್ಟ್ಸ್ ಯಾವುದು ಅಂತ ಹೇಳಿದ್ರೆ 3: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಅನ್ನುವಂತಹ 3 ಅಂಗಗಳು, ಆರ್ಗನ್ಸ್, 3 ಆರ್ಗನ್ಸ್ ಆಫ್ ದ ಗವರ್ಮೆಂಟ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಹೇಳ್ತೇವೆ. ಸೊ ಇದೊಂದು ಸರ್ಕಾರದ ರಚನೆ ಮತ್ತು ಸಂವಿಧಾನದ ರಚನೆ ಒಂದು ಸವಾಲಾಗಿ ಬಿಡ್ತದೆ. ನೆಕ್ಸ್ಟ್, ಭಾರತಕ್ಕೆ ಭದ್ರತೆ ಬೇಕು. ಈಗ ಆಲ್ರೆಡಿ ಬೇರೆ ದೇಶದಿಂದ ಬಂದು ಭಾರತೀಯರನ್ನ ಶೋಷಣೆ ಒಳ ಮಾಡಿ ಇಷ್ಟೆಲ್ಲ ಸಂಪತ್ತನ್ನ ದೋಚಿಯಾಗಿದೆ. ಸೊ ಇನ್ನು ಬೇರೆಯವರು ಅಟ್ಯಾಕ್ ಮಾಡುದಿಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ? ಆಲ್ರೆಡಿ ಆಗಷ್ಟೇ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು 1945 ಆಗುವಾಗ. ಸೊ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುವಂತದ್ದು ಅನಿವಾರ್ಯವಾಗಿರ್ತದೆ. ಸೊ ಆದ್ರಿಂದ ರಕ್ಷಣೆಯ ಒಂದು ಜವಾಬ್ದಾರಿ ಸಹ ಸರ್ಕಾರದ ಮೇಲೆ ಇರ್ತದೆ. ಅದನ್ನ ಯಾವ ರೀತಿಯಲ್ಲಿ ಭರಿಸ್ತೀರಾ? ಭಾರತಕ್ಕೆ ರಕ್ಷಣಾ ವ್ಯವಸ್ಥೆ ಅನಿವಾರ್ಯ ಅಂತ ಹೇಳಿ ಬರೀತೀರಾ, ಅಥವಾ ಶತ್ರುಗಳಿಂದ ಕಾಪಾಡಿಕೊಳ್ಳುವಂಥದ್ದು ಅನಿವಾರ್ಯ ಅಂತ ಹೇಳಿ ಬರೀತೀರಾ? ಇನ್ನೊಂದು ಬರೀರಿ ಪಾಯಿಂಟ್ ನೀವು ಅದಕ್ಕೆ ಸಂಬಂಧಿಸಿ. ಭಾರತವನ್ನು ನೆರೆಯ ರಾಷ್ಟ್ರಗಳಿಂದ ಕಾಪಾಡಿಕೊಳ್ಳಲು ಭದ್ರವಾದ ಸೈನ್ಯದ ವ್ಯವಸ್ಥೆ ಅನಿವಾರ್ಯ ಅಂತ ಬರೀ. ಸೊ ಆ ಟೈಮಲ್ಲಿ ಭಾರತಕ್ಕೆ ಸ್ಟ್ರಾಂಗ್ ಆದಂತಹ ಮಿಲಿಟರಿ ವ್ಯವಸ್ಥೆ, ಸೈನಿಕ ವ್ಯವಸ್ಥೆ ಅನಿವಾರ್ಯವಾಗಿತ್ತು. ಸುಭದ್ರತೆಯ ರಕ್ಷಣಾ ವ್ಯವಸ್ಥೆ ಭಾರತಕ್ಕೆ ಬಹಳಷ್ಟು ಅನಿವಾರ್ಯವಾಗಿತ್ತು. ಸೊ ಆದ್ರಿಂದ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಮಾರ್ಗವನ್ನ ಕಂಡುಕೊಳ್ಳಬೇಕಿತ್ತು. ರಕ್ಷಣಾ ವ್ಯವಸ್ಥೆಯ ಅನಿವಾರ್ಯತೆ ಅಂತ ಹೇಳಿ ಸಹ ಬರಿಬಹುದು, ತೊಂದರೆ. ಸೊ ಆ ಟೈಮಲ್ಲಿ ಅದು ತುಂಬಾ ಕಷ್ಟ ಆಗಿತ್ತು. ಸೊ ಆ ಕಷ್ಟ ಇದ್ದ ಕಾರಣ ಅಂದ್ರೆ ಅನಿವಾರ್ಯವಾಗಿತ್ತು, ಭಾರತಕ್ಕೆ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದು ಅನಿವಾರ್ಯವಾಗಿತ್ತು. ಸೊ ಆದ್ರಿಂದ ಆಗ್ಲಿಂದಲೇ ಫ್ರಮ್ ಬಿಗಿನಿಂಗ್ ಇಂದಲೇ ಸೊ ಸ್ಟ್ರಾಂಗ್ ಆಗಿ ಕಟ್ಟುತ್ತಾ ಬಂತು ಭಾರತದ ರಕ್ಷಣಾ ವ್ಯವಸ್ಥೆಯನ್ನು. ಸೊ ಆದ್ರಿಂದವಾಗಿ ಇವಾಗ ಇಂದು ಭಾರತ ಮಿಲಿಟರಿ ಶಕ್ತಿಯ ಜಗತ್ತಿನ ಯಾವ ಬೇರೆ ದೇಶದ ಮಿಲಿಟರಿ ಶಕ್ತಿಗಿಂತ ಸಹ ಕಡಿಮೆ ಇಲ್ಲ. ಭಾರತದ ಮಿಲಿಟರಿ ಶಕ್ತಿ, ರಕ್ಷಣಾ ಪಡೆ ತುಂಬಾ ಸ್ಟ್ರಾಂಗ್ ಉಂಟು ಭಾರತದ್ದು, ಏನು ಪ್ರಾಬ್ಲಮ್ ಇಲ್ಲ. ಬೇಕಾದಂತ ಎಲ್ಲ ಟೆಕ್ನಾಲಜಿಗಳು ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಉಂಟು. ಭಾರತವನ್ನು ಭದ್ರತೆಯ ದೃಷ್ಟಿಯಿಂದ ಸಮರ್ಥವಾಗಿ ಭಾರತ ಸರ್ಕಾರ ನಿರ್ಮಾಣ ಮಾಡ್ತಾ ಉಂಟು ಅಂತ ಹೇಳಿ ಹೇಳ್ಬೋದು. ಸೊ ಇವಾಗ ಭಾರತ ಇವಾಗ ತುಂಬಾ ಸ್ಟ್ರಾಂಗ್ ಆಗಿ ಉಂಟು. ಆವಾಗ ಅನಿವಾರ್ಯವಾಗಿತ್ತು ಸ್ಟ್ರಾಂಗ್ ಮಾಡುದು, ಅದು ಒಂದು ರೀತಿಯ ಸವಾಲೇ ಆಗಿತ್ತು ಭಾರತಕ್ಕೆ. ನೆಕ್ಸ್ಟ್ ನಾವು ನೋಡುದಿದ್ರೆ ಯಾವ ಸಮಸ್ಯೆ ಅಂತ ಹೇಳಿದ್ರೆ ಸಾಮಾಜಿಕ ಸಮಸ್ಯೆ.
ಭಾರತದಲ್ಲೇ ಇದ್ದಂತ ಸಾಮಾಜಿಕ ಸಮಸ್ಯೆಗಳು. ಸೊ ಏನಿದು ಭಾರತದಲ್ಲಿ ಇದ್ದಂತಹ ಸಾಮಾಜಿಕ ಸಮಸ್ಯೆ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಬರುವಂತವರೇ ಅಂಬೇಡ್ಕರ್. ನಿಮ್ಗೆ ಆ ಚಿತ್ರದಲ್ಲಿ ಅವರೇ ಕಾಣ್ತಾರೆ, ಹೌದಾ? ಸೊ ಅಂಬೇಡ್ಕರ್ ಕಂಡ ಕೂಡಲೇ ಅಲ್ಲಿ ಸಾಮಾಜಿಕ ಸಮಸ್ಯೆಯ ಪರಿಹಾರಕ್ಕೋಸ್ಕರ ಅವರೇನೋ ಒಂದು ಕೂಟಿದ್ದಾರೆ ಅಂತ ಹೇಳಿ ಅನಿಸ್ತದೆ. ಸೊ ಭಾರತದಲ್ಲಿ ಯಾವ ಸಾಮಾಜಿಕ ಸಮಸ್ಯೆ ಇತ್ತು ಅಂತಂದ್ರೆ ಅಸಮಾನತೆ ಇತ್ತು. ಸೊ ಅಸಮಾನತೆಯನ್ನ ಹೋಗಲಾಡಿಸಿ ಸಮಾನತೆಯನ್ನ ತರುವುದು ಬಹಳಷ್ಟು ದೊಡ್ಡ ಸವಾಲಾಗಿತ್ತು ಭಾರತಕ್ಕೆ. ಸೊ ಅದಕ್ಕೋಸ್ಕರ ಹೊಸ ಹೊಸ ಮಾರ್ಗಗಳನ್ನ ಕೈಗೊಳ್ಳಬೇಕಾಗಿತ್ತು. ಸೊ ಅದರ ಜೊತೆಗೆ ಸಾಮಾಜಿಕ ಸಮಸ್ಯೆ ಸಮಾನತೆಯನ್ನ ತರುವುದರ ಜೊತೆಯಲ್ಲಿ ಹೊಸ ಹಣಕಾಸು ವ್ಯವಸ್ಥೆಯನ್ನು ಸಹ ತರಬೇಕಿತ್ತು. ಅದನ್ನು ಬರೀಬಹುದು, ಹೊಸ ಹಣಕಾಸು ವ್ಯವಸ್ಥೆ ಅಂತ ಹೇಳಿ. ಅದು ಆರ್ಥಿಕ ವ್ಯವಸ್ಥೆಯಲ್ಲೇ ಬರ್ತದೆ, ಬರಿಬಹುದು ಬೇಕಿದ್ರೆ, ಹೊಸ ಹಣಕಾಸು ವ್ಯವಸ್ಥೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಯಾವುದನ್ನು ಸವಾಲಾಗಿ ನಾವು ಸ್ವೀಕರಿಸಬಹುದು ಅಂದ್ರೆ ವಿದೇಶಾಂಗ ನೀತಿ. ಸರಿಯಾದಂತ ವಿದೇಶಾಂಗ ನೀತಿಯನ್ನ ಅನುಸರಿಸಬೇಕು. ಯಾಕೆಂದ್ರೆ ನಾನು ಯಾವುದೇ ದೇಶದ ಜೊತೆಯಲ್ಲಿ ಏನೂ ಸಂಬಂಧವನ್ನು ಹೊಂದದೆ ನಾನು ಇಂಡಿಪೆಂಡೆಂಟ್ ಆಗಿರ್ತೇನೆ ಅಂತ ಹೇಳಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಯ್ತಾ? ಯಾವುದೋ ಒಂದು ಕಾರಣಕ್ಕೆ, ಒಂದು ಎಕನಾಮಿಕಲಿ ಇರ್ಬೋದು ಅಥವಾ ಬಿಸ್ನೆಸ್ ಆಗಿ ಕಮರ್ಷಿಯಲಿ ಇರ್ಬೋದು, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧ. ನಮ್ಮ ದೇಶದಲ್ಲಿ ಎಲ್ಲವೂ ಇಲ್ಲ ಅಲ್ಲ, ಯಾವುದೋ ಒಂದು ಗೂಡ್ಸಿಗ ಅಥವಾ ಯಾವುದೋ ಒಂದು ವಸ್ತುವಿಗೋಸ್ ನಾವು ಇನ್ನೊಂದು ದೇಶಕ್ಕೆ ಡಿಪೆಂಡ್ ಆಗ್ಲೇಬೇಕು. ಅಥವಾ ನಮ್ಮ ದೇಶಕ್ಕೆ ಯಾವುದೋ ಒಂದು ದೇಶ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳುವಾಗ ನಾವು ಇನ್ನೊಂದು ದೇಶದ ಹೆಲ್ಪ್ ಅನ್ನ ಪಡ್ಕೊಳ್ಬೇಕಾಗ್ತದೆ, ಸಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗ್ತದೆ. ಸೊ ಅಂತಹ ಸಂದರ್ಭದಲ್ಲಿ ವಿದೇಶಾಂಗ ನೀತಿ ಬೇಕು. ಯಾವ ರೀತಿಯಲ್ಲಿ ವಿದೇಶದ ಜೊತೆಯಲ್ಲಿ ನಾವು ವ್ಯವಹರಿಸ್ಬೇಕನ್ನೋದಕ್ಕೆ ನೀತಿ ಬೇಕು, ಪಾಲಿಸಿ ಬೇಕಲ್ವಾ? ಸೊ ಅದರಿಂದ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಯನ್ನ ರೂಪಿಸುವಂತದ್ದು ಸಹ ಅನಿವಾರ್ಯವಾಗಿ ಇರ್ತದೆ. ಸೊ ಈ ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಭಾರತವು ಎದುರಿಸಿಕೊಂಡು ಬರ್ತದೆ. ಅದರಲ್ಲಿ ಕೆಲವುದನ್ನು ನಾವು ಡೀಟೇಲ್ ಆಗಿ ನೋಡ್ಲಿಕ್ಕೆ ಇರುವಂತದ್ದು. ಇದಿಷ್ಟು ಸಮಸ್ಯೆಗಳು, ಸವಾಲುಗಳು, ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದಂತಹ ಸವಾಲುಗಳು. ಈಗ ನಾನು ಇಷ್ಟು ಹೇಳಿದಲ್ಲ, ಅದನ್ನೇ ಸ್ವಲ್ಪ ಡೀಟೇಲ್ ಆಗಿ ಕೆಲವುದನ್ನ ನೋಡ್ಲಿಕ್ಕೆ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಮತೀಯ ಗಲಭೆ, ನಿರಾಶ್ರಿತರ ಸಮಸ್ಯೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ, ಸರ್ಕಾರದ ರಚನೆ ಹೇಗಾಯ್ತು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗುವಂತದ್ದು ನೆಕ್ಸ್ಟ್ ಕ್ಲಾಸ್, ಈಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ. ಸೊ ಅದರಿಂದ ನೀವು ಇವಾಗ ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಸೊ ಇದು ಹೇಳಿದೆ ನಾನು ಆಲ್ರೆಡಿ, ಇದನ್ನು ಹೇಳಿದೆ, ಮತೀಯ ಗಲಭೆ. ನೆಕ್ಸ್ಟ್ ಮತೀಯ ಗಲಭೆಯ ಬಗ್ಗೆ ನೋಡು. ಸೈಡ್ ಹೆಡ್ಡಿಂಗ್ ಹಾಗೆ ಹಾಕಿ, ಮತೀಯ ಗಲಭೆ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೇನೆ, ಮತೀಯ ಗಲಭೆಗೆ ಬ್ರಿಟಿಷರು ಜಾರಿಗೆ ತಂದಂತಹ ಯಾವ ನೀತಿ ಕಾರಣವಾಗಿತ್ತು ಅಂತ ಹೇಳಿ. ಯಾವ ನೀತಿ ಕಾರಣವಾಗಿತ್ತು? ಒಡೆದು ಆಳುವ ನೀತಿಯೇ ಕಾರಣವಾಗಿತ್ತು ಅಂತ ಹೇಳಿದ್ದೇನೆ. ಅದರ ಪರಿಣಾಮವೇ ಅದೆಲ್ಲ ಆಗ್ತಾ ಹೋದಂತದ್ದು. ಎಸ್ ಸುರಕ್ಷಾ ಮ್ಯೂಟ್ ಮಾಡಮ್ಮ. ಎಸ್, ಓಕೆ. ಸೊ ಈ ಅದಕ್ಕೊಂದು ಮತೀಯ ಗಲಭೆಗೆ ಸಂಬಂಧಿಸಿ ಯಾವ ರೀತಿಯಲ್ಲಿ ನಾವು ಹೇಳ್ಬೋದು, ಅಥವಾ ಅದೊಂದು ಯಾವ ರೀತಿಯಲ್ಲಿ ಒಂದು ಪರಿಣಾಮ ಬೀಳ್ತದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಆದಂತಹ ಯುದ್ಧಗಳೇನಿದೆ ಅಲ್ವಾ, ಸೊ ಯುದ್ಧದಲ್ಲಿ ಸಹ ಅನೇಕ ಜನರು ಸತ್ತಿದ್ದಾರೆ. ಸೊ ಯುದ್ಧಕ್ಕಿಂತಲೂ ಹೆಚ್ಚಿನ ಜನ ಈ ಮತೀಯ ಗಲಭೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ಬೋದು ಅಂತ ಹೇಳ್ಬೋದು, ಆಯ್ತಾ? ಅಷ್ಟೊಂದು ಘನಘೋರವಾದಂತಹ ಕೃತ್ಯವೇ ಈ ಒಂದು ಮತೀಯ ಗಲಭೆ. ಇದು ನಿಲ್ಲದಂತಹ ಸಮಸ್ಯೆ, ಇದಕ್ಕೆ ಎಂಡೇ ಇಲ್ಲ. ಆಕ್ಚುಲಿ ಇದು ಮೊದಲು ಉದ್ಭವವಾದಂತಹ ಸಮಸ್ಯೆ ಅಲ್ಲ, ಇದು ಸ್ವಾತಂತ್ರ್ಯದ ಆ ಸಂದರ್ಭದಲ್ಲೇ ಉದ್ಭವವಾದಂತಹ ಸಮಸ್ಯೆ. ಇದನ್ನು ಬ್ರಿಟಿಷರೇ ಉದ್ಭವ ಮಾಡಿರುವಂತದ್ದು. ಸೊ ಇಂದಿಗೂ ಕೂಡ ಧಾರ್ಮಿಕ ನೆಲೆಯಲ್ಲಿ ನಡೆಯುವ ಸಂಘರ್ಷಗಳು ಎಲ್ಲಾ ಸಮಾಜಗಳಲ್ಲೂ ನಿರಂತರ ಆತಂಕಗಳನ್ನ ಸೃಷ್ಟಿಸ್ತಾ ಇರುವಂತದ್ದು. ಇವಾಗ್ಲೂ ನಮಗೆ ಗೊತ್ತು, ನಮ್ಮ ದೇಶದಲ್ಲಿ ಆವಾಗ ಮತೀಯ ಗಲಭೆಗಳು ಆಗ್ತಾ ಇರ್ತದೆ. ಸೊ ಚಾರಿತ್ರಿಕವಾಗಿ ಭಾರತ ದೇಶದ ಅನುಭವವು ಇದಕ್ಕಿಂತ ಭಿನ್ನ ಆಗ್ಲಿಲ್ಲ ಅಂತ ಹೇಳಿ ಸಹ ನಾವು ಹೇಳ್ಬೋದು. ಭಾರತ ಅನ್ನುವಂಥದ್ದು ಬಹು ಧರ್ಮಗಳ ರಾಷ್ಟ್ರ, ಅನೇಕ ಧರ್ಮಗಳು ಉಂಟು ಭಾರತದಲ್ಲಿ. ಭಾರತವನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ. ಸೊ ಏನಿದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರೆ, ನೀವು ಸಂವಿಧಾನ ಪಾಠ 9th ಅಲ್ಲಿ ನೋಡಿದ್ರೆ ಅದರಲ್ಲಿ ಇತ್ತು ಮತ ನಿರಪೇಕ್ಷ ರಾಷ್ಟ್ರ ಅಂತ ಹೇಳಿ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಹೀಗೆ ನಾವು ಸಿಂಪಲ್ ಆಗಿ ಏನ್ ಹೇಳ್ತೇವೆ, ಅನೇಕ ಜಾತಿಗಳ ಧರ್ಮಗಳು ಭಾರತದಲ್ಲಿದೆ, ಆದ್ರಿಂದ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ ಅಂತ ಹೇಳಿ. ತಪ್ಪಲ್ಲ,
ನೀವು ಪರ್ಫೆಕ್ಟ್ ಆಗಿ ಆನ್ಸರ್ ಕೊಡೋದಿದ್ರೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಭಾರತದ ಸಂವಿಧಾನದಲ್ಲಿ ಯಾವುದೇ ಒಂದು ಜಾತಿ ಆಗಿರ್ಬೋದು, ಧರ್ಮವನ್ನಾಗಿರ್ಬೋದು, ರಾಷ್ಟ್ರ ಧರ್ಮ ಅಥವಾ ರಾಷ್ಟ್ರ ಜಾತಿ ಅಂತ ಹೇಳಿ ಎಲ್ಲೂ ಸಹ ಹೇಳಲಿಲ್ಲ. ಆಯ್ತಾ? ಸೊ ಆದ್ರಿಂದ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಸೊ ಪರ್ಸನಲ್ ಆಗಿ, ಸ್ವತಂತ್ರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಹ ಅವನಿಗೆ ಇಚ್ಛೆ ಇರುವಂತಹ ಧರ್ಮ ಜಾತಿಯನ್ನು ಅವನು ಅನುಸರಿಸಬಹುದು. ಸೊ ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಭಾರತ ಸರ್ಕಾರ ಅಥವಾ ಸಂವಿಧಾನದಲ್ಲಿ ಇಲ್ಲ. ಆಯ್ತಾ? ಸೊ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ರಾಜಕೀಯ ಕಾರಣಗಳಿಗೆ ವಿದೇಶಿಯರ ಆಕ್ರಮಣಕ್ಕೆ ಒಳಗಾದ ಕಾರಣದಿಂದ ಬಹುಧರ್ಮೀಯ ರಾಷ್ಟ್ರ ಆಗಿರಬಹುದು ಅಂತ ಹೇಳಿ ಊಹಿಸಲಾಗಿದೆ. ಅಂದ್ರೆ ಭಾರತಕ್ಕೆ ನಿರಂತರವಾಗಿ ವಿದೇಶಿಯರ ದಾಳಿ ಆಗ್ತಾ ಇತ್ತು. ಆದ್ರಿಂದ ಭಾರತದಲ್ಲಿ ಹೊಸ ಹೊಸ ಧರ್ಮಗಳ ಉದಯವೂ ಸಹ ಆಗ್ತಾ ಬಂತು. ಸೊ ಇದು ಚಾರಿತ್ರಿಕ ಹಿನ್ನೆಲೆ. ಯಾಕೆ ಭಾರತದ ಬಹು ಧರ್ಮಗಳ ರಾಷ್ಟ್ರ ಆಯ್ತು ಅಂತ ಹೇಳಿದ್ರೆ, ಸೊ ಅದಕ್ಕೆ ಮೇನ್ ಆದಂತಹ ಕಾರಣ ವಿದೇಶಿಯರ ಆಕ್ರಮಣ. ಆಯ್ತಾ? ಬೇರೆ ಬೇರೆ ರಾಜರುಗಳ ಆಕ್ರಮಣದಿಂದಾಗಿ ಭಾರತದಲ್ಲಿ ಹೊಸ ಹೊಸ ಧರ್ಮಗಳ ಉದಯ ಆಗ್ತಾ ಹೋಯ್ತು, ಅಥವಾ ಏನು ಸ್ಪ್ರೆಡ್ ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಈ ಭಿನ್ನತೆಗಳು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಸಹ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಅವರು ಒಂದು ಹೊಸ ನೀತಿಯನ್ನೇ ತಂದ್ರು, ಅದೇ ಒಡೆದು ಆಳುವ ನೀತಿ. ಮತೀಯ ಸಂಘರ್ಷದ ಬೀಜಗಳು ಕೊನೆಗೆ ಮತೀಯವಾದವನ್ನೇ ಸೃಷ್ಟಿಸಿರುವಂತದ್ದು. ಮತೀಯ ಸಂಘರ್ಷದ ಬೀಜವೇ ಕೊನೆಯದಾಗಿ ಮತೀಯವಾದವನ್ನ ಸೃಷ್ಟಿಸಿರುವಂತದ್ದು. ಅಲ್ಲಿ ಒಡೆದು ಆಳುವ ನೀತಿ ಕಾರಣ, ಅದು ಒಮ್ಮೆ ಬರ್ದಾಗಿದೆ, ಅದರಿಂದ ವಾಪಸ್ ನೀವು ಬರೆಯುವುದು ಬೇಕಾಗಿಲ್ಲ. ಸೊ ಈ ರೀತಿಯಲ್ಲಿ ಸೃಷ್ಟಿಯಾದಂತಹ ಸಂಘರ್ಷಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಸಂಘರ್ಷಗಳು ಅನೇಕ ದುರಂತಗಳನ್ನ ಸೃಷ್ಟಿಸಿರುವಂತದ್ದು. ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ಹಿಂದೂ ಮತ್ತು ಮುಸಲ್ಮಾರ ಎಂಬ ಪ್ರತ್ಯೇಕ ಅಸ್ಮಿತೆಗಳು ಹುಟ್ಟಿಕೊಳ್ಳಲು ಬೆಳೆಯತೊಡಗಿತು. ಆರಂಭದಲ್ಲಿ ಆ ರೀತಿ ಇರಲಿಲ್ಲ. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಐಕ್ಯತೆಗೋಸ್ಕರ ಹೋರಾಟಗಳು ನಡೆಯಿತು. ನಂತರದ ದಿನಗಳಲ್ಲಿ ಅವರ ಅಭಿಪ್ರಾಯಗಳು ಭಿನ್ನವಾಗ್ತಾ ಹೋಯಿತು. ಸೊ ಅದೇ ಈ ಒಂದು ಮತೀಯ ಗಲಭೆಗೆ ಅಥವಾ ಸ್ವತಂತ್ರವಾದಂತಹ ಎರಡು ರಾಷ್ಟ್ರಗಳ ಉದಯಕ್ಕೆ ಸಹ ಕಾರಣ ಆಯ್ತು ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ. ಅನ್ಮ್ಯೂಟ್ ಆಯ್ತು ಮಕ್ಳೇ, ಯಾರ್ದದು? ಯಾರ್ದು ಅಂತ ಗೊತ್ತಿಲ್ಲ, ನಾನೇ ಅನ್ಮ್ಯೂಟ್ ಮಾಡಿಬಿಟ್ಟೆ. ಓಕೆ. ಸೊ ಇದರ ಪರಿಣಾಮವಾಗಿ 1947ರಲ್ಲಿ ಭಾರತ ಸ್ವತಂತ್ರವಾದಾಗ ವಿಶೇಷವಾಗಿ ಉತ್ತರ ಭಾರತವು ಹಿಂದೆಂದೂ ಕಾಣದಂತಹ ಮತೀಯ ಗಲಭೆಯಲ್ಲಿ ಸೃಷ್ಟಿಯಾಯಿತು. ಉತ್ತರ ಭಾರತದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅನೇಕ ಜನರು ಇದರಲ್ಲಿ ಸಾವನ್ನಪ್ತಾರೆ, ಆಸ್ತಿ ಪಾಸ್ತಿಗಳನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಸೊ ಫೈನಲಿ ದೆಹಲಿಯಲ್ಲಿ ಆಗಸ್ಟ್ 15, 1947ಗೆ ಇಂಡಿಪೆಂಡೆನ್ಸ್ ಡೇ ಅನ್ನ ಖುಷಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ನೌಕಾಲಿ ಮುಂತಾದ ಸ್ಥಳಗಳಿಗೆ, ಗಲಭೆ ಆದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಂತ್ರಸ್ತರಿದ್ದಾರೆ ಅವರನ್ನ ಕಾಣುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಯಾವ ಪ್ರದೇಶ ಅಂತ ಹೇಳಿದ್ರೆ ನೌಕಾಲಿ. ಆಯ್ತಾ? ನೌಕಾಲಿ ಅನ್ನುವಂತಹ ಪ್ರದೇಶಕ್ಕೆ ಗಾಂಧೀಜಿ ಭೇಟಿ ಕೊಟ್ಟು ಸೊ ಮತೀಯ ಗಲಭೆಯಲ್ಲಿ ನಷ್ಟಕ್ಕೊಳಗಾದಂತಹ ಸಂತ್ರಸ್ತರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಗಾಂಧೀಜಿಯವರು ಮಾಡ್ತಾರೆ. ಆಯ್ತಾ? ನೌಕಾಲಿ ಆ ಪ್ಲೇಸ್ ಅನ್ನೊಂದು ನೆನಪಿಟ್ಟುಕೊಳ್ಳಿ. ನೌಕಾಲಿ ಅನ್ನುವಂತ ಆ ಪ್ಲೇಸ್ ಒಂದೇ ಅಲ್ಲ, ಬೇರೆ ಪ್ಲೇಸಸ್ ಉಂಟು ಉತ್ತರ ಭಾರತದಲ್ಲಿ. ಅದ್ರಲ್ಲಿ ಆ ಪ್ಲೇಸ್ ಅನ್ನೊಂದನ್ನು ನಿಮಗೆ ಕೊಟ್ಟಿರುವ ಕಾರಣ ಅದನ್ನೊಂದು ನೆನಪಿಟ್ಟುಕೊಳ್ಳಿ ಅಂತ ಹೇಳುದು. ಸೊ ಈ ಸಂದರ್ಭದಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಬಹಳಷ್ಟು ಇದನ್ನ ಅರಗಿಸಿಕೊಳ್ಳಿಕ್ಕೆ ಕಷ್ಟ ಆಯ್ತು ಅಂತ ಹೇಳಿದ್ರೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರೂರವರಿಗೆ ಇದೊಂದು ದೊಡ್ಡ ಸವಾಲಾಗಿ ಬೀಳ್ತದೆ. ಆಯ್ತಾ? ಸೊ ಅದಕ್ಕೋಸ್ಕರ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರ ಅವರು ರಾಜಕೀಯವಾದಂತಹ ಅನೇಕ ಆಯಾಮಗಳನ್ನು ತರುವಂತಹ ಪ್ರಯತ್ನ ಮಾಡ್ತಾರೆ. ಆಡಳಿತಾತ್ಮಕವಾಗಿ ಅನೇಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಲಾಸ್ಟ್ಗೆ ಅವರು ಯಾವ ಡಿಸಿಷನ್ಗೆ ಬರ್ತಾರೆ ಅಂತ ಹೇಳಿದ್ರೆ, ಜಾತ್ಯತೀತ ರಾಷ್ಟ್ರದ ನಿರ್ಮಾಣಕ್ಕೆ ಅವರು ಪ್ರೇರೇಪಿಸ್ತಾರೆ. ಸೊ ಸಂವಿಧಾನದಲ್ಲಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಅವರು ನಮೂದಿಸುವಂತಹ ಕೆಲಸವನ್ನು ಸಹ ಮಾಡ್ತಾರೆ. ಸಂವಿಧಾನಾತ್ಮಕವಾಗಿ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಹೇಳಲಾಗ್ತದೆ. ಸೊ ನೀವು ಅದನ್ನ ಬರಿಬಹುದು ಆ ರೀತಿಯಲ್ಲಿ. ಕೋಮು ಗಲಭೆಗಳ ನಿಯಂತ್ರಣಕ್ಕೆ ನೆಹರೂರವರು
ನೆಹರೂರವರು ಜಾತ್ಯತೀತ ರಾಷ್ಟ್ರದ ನಿರ್ಮಾಣಕ್ಕೆ ಪ್ರೇರೇಪಿಸಿದರು. ನೆಹರೂರವರು ಜಾತ್ಯತೀತ ರಾಷ್ಟ್ರದ ನಿರ್ಮಾಣಕ್ಕೆ ಪ್ರೇರೇಪಿಸಿದರು. ಸೊ ಅದನ್ನು ಸಂವಿಧಾನಾತ್ಮಕವಾಗಿ ತರಲಾಗ್ತದೆ. ಈ ಚಿತ್ರದಲ್ಲಿ ಬ್ಲಿಂಕ್ ಆಗ್ತಾ ಉಂಟು ನೋಡಿ. ಸೆಕ್ಯುಲರ್, ಸೋಷಿಯಲಿಸ್ಟ್ ಸೆಕ್ಯುಲರ್. ಸಂವಿಧಾನಾತ್ಮಕವಾಗಿ ಅದನ್ನು ಅನುಸರಿಸಲಾಗ್ತದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ಎಲ್ಲಿ ಬರುದು ಇದು? ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಎಲ್ಲಿ ಸ್ಟಾರ್ಟ್ ಆಗೋದು ಈ ಸ್ಟೇಟ್ಮೆಂಟ್? ಯಾರಿಗಾದ್ರೂ ನೆನಪಿದ್ಯಾ? 9th ನಾನು 10th ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ. ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಎಲ್ಲಿ ಬರುದು ಮಕ್ಳೇ? ಇಲ್ವಾ? ಹರ್ಷಿತ್ ಗೊತ್ತಿಲ್ವಾ? ಇಲ್ಲ. ಓಕೆ, ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಭಾರತದ ಪ್ರಸ್ತಾವನೆಯ ಫಸ್ಟ್ ಸ್ಟೇಟ್ಮೆಂಟ್ ಮಕ್ಳೇ. NTSC ಮಕ್ಳಾಗಿ ನಿಮಗೆ ಅದು ಹೇಳಿದ ಕೂಡಲೇ ಆನ್ಸರ್ ಗೊತ್ತಿರ್ಬೇಕು. ನೆನಪಿಟ್ಟುಕೊಳ್ಳಿ, ಇದೆಲ್ಲ ಬೇಸಿಕ್ ಆದಂತ ವಿಷಯ. ಸಂವಿಧಾನದ ಪ್ರಸ್ತಾವನೆ ಅಂದ್ರೆ ಗೊತ್ತುಂಟಲ್ಲ, ಪೀಠಿಕೆ. ಸೊ ಅದು ಪ್ರಾರಂಭವಾಗುವಂತದ್ದೇ ಹೇಗೆ ಅಂತ ಹೇಳಿದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಪ್ರಜೆಗಳಾದ ನಾವು. 9th ಟೆಕ್ಸ್ಟ್ ಬುಕ್ ಒಮ್ಮೆ ಓಪನ್ ಮಾಡಿ ನೋಡಿ, ಅದರಲ್ಲಿ ಉಂಟು. ಆಯ್ತಾ? ಸೊ ಇದು ನೋಡಿ ಭಾರತದ ಪ್ರಸ್ತಾವನೆ. ಇದು ಬೇಕಿದ್ರೆ ಅದನ್ನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಈ ಪೇಜ್ ಅನ್ನು. ಆಯ್ತಾ? ಆ ಮೂಲಕ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಮಾಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ಪ್ರತ್ಯೇಕ ರಾಷ್ಟ್ರವಾಗಿ ಪಾಕಿಸ್ತಾನದ ಹುಟ್ಟನ್ನು ಖಾನ್ ಅಬ್ದುಲ್ ಗಫಾರ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಮುಂತಾದವರು ವಿರೋಧಿಸಿದರೆ ಅದನ್ನು ತಡೆಯಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ವಿರೋಧ ಆಗ್ತದೆ, ಆದ್ರೂ ಸಹ ಸೊ ಇವರಿಬ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಪಾಕಿಸ್ತಾನದ ಹುಟ್ಟನ್ನು ಖಾನ್ ಅಬ್ದುಲ್ ಗಫರ್ ಖಾನ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಅನ್ನುವಂಥವ್ರು ವಿರೋಧಿಸಿದ್ರು ಸಹ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇಂದಿಗೂ ಕೋಮು ಸಂಘರ್ಷ ಅನ್ನುವಂಥದ್ದು ಮುಂದುವರಿದೇ ಇದೆ. ಜಾತ್ಯತೀತ ರಾಷ್ಟ್ರ ಆಗಿದ್ರು ಸಹ ಕೋಮು ಗಲಭೆಗಳು ಆಗ್ತಾ ಉಂಟು. ಸೊ ಇದು ಇವಾಗ ಅಂತಾರಾಷ್ಟ್ರೀಯ ಆಯಾಮವನ್ನು ಸಹ ಪಡ್ಕೊಂಡಿದೆ. ಭಾರತ ಸಂವಿಧಾನವು ಧರ್ಮವನ್ನು ಪ್ರತಿ ವ್ಯಕ್ತಿಯ ಖಾಸಗಿ ವಿಷಯ, ಅದು ಪರ್ಸನಲ್ ಮ್ಯಾಟರ್. ಅವನಿಗೆ ಯಾವ್ದು ಬೇಕಿದ್ರು ಅವನು ತಕೊಳ್ಬಹುದು, ಯಾವ ಧರ್ಮದ ಆಚರಣೆಯನ್ನು ಬೇಕಿದ್ರು ಪಡ್ಕೊಳ್ಬಹುದು. ಅದಕ್ಕೆ ಕಾನೂನಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಅನ್ನ ಹೇರಲಾಗಿಲ್ಲ. ಸೊ ಅವನು ಪಡ್ಕೊಳ್ಲಿಕ್ಕೆ ಅವಕಾಶ ಉಂಟು. ಇದು ಸಂವಿಧಾನದ ಆಶಯ ಆಗಿದೆ, ಧರ್ಮ ನಿರಪೇಕ್ಷತೆ ಅನ್ನುವಂಥದ್ದು. ನಾನು ಆಗ್ಲೇ ಹೇಳಿದಲ್ಲ, ಮತ ನಿರಪೇಕ್ಷತೆ ಅದೇ. ಸೊ ಇಲ್ಲಿಗೆ ಆ ಮತೀಯ ಗಲಭೆ ಟಾಪಿಕ್ ಮುಗೀತದೆ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು ನಿರಾಶ್ರಿತರ ಸಮಸ್ಯೆ. ಆ ಸವಾಲನ್ನ ಯಾವ ರೀತಿಯಲ್ಲಿ ಭಾರತ ಸರ್ಕಾರ ಎದುರಿಸ್ತಾ ಹೋಗ್ತದೆ ಅನ್ನುವಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಸೊ ಇಲ್ಲಿಗೆ ಕ್ಲಾಸ್ ಮುಗೀತು, ಟೈಮ್ ಮುಗೀತಾ ಬಂತು. ಥ್ಯಾಂಕ್ ಯು.